ಇಸ್ರೇಲ್ ಇರಾನ್ನ ಮಧ್ಯೆ ರಣಭೀಕರ ಯುದ್ಧ ನಡೀತಾ ಇದೆ. ಇದರ ಮಧ್ಯೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಕತಾರ್ನ ದೋಹಾದಲ್ಲಿರುವಂತಹ ಸೇನಾ ನೆಲೆಯ ಮೇಲೆ ದಾಳಿ ಮಾಡಿದೆ ಇರಾನ್. ಕತಾರ್, ಇರಾಕ್ನ ಅಮೆರಿಕದ ಸೇನಾ ನೆಲೆಯ ಮೇಲೆ ದಾಳಿಯಾಗಿದೆ. ಪ್ರತಿಜ್ಞೆ ಮಾಡಿದ ರೀತಿಯಲ್ಲೇ ಅಮೆರಿಕ ವಿರುದ್ಧ ದಾಳಿ ಸಂಘಟಿಸಿದೆ. 10 ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿದೆ ಇರಾನ್ ಸೇನೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ದಾಳಿಯ ಬೆನ್ನಲ್ಲೇ ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ ಕತಾರ್. ಇರಾನ್ನ ಆಸುಪಾಸಿನಲ್ಲಿ ಅಮೆರಿಕದ ವಾಯು ನೆಲೆಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಒಮನ್ನಲ್ಲಿದೆ, ಕುವೈಟ್ನಲ್ಲಿದೆ, UAEನಲ್ಲಿದೆ, ಸೌದಿ ಅರೇಬಿಯಾದಲ್ಲಿದೆ, ದುಬೈನಲ್ಲಿದೆ, ಇರಾಕ್ನಲ್ಲಿದೆ, ಟರ್ಕಿಯಲ್ಲಿದೆ, ಇಸ್ರೇಲ್ನಲ್ಲೂ ಹೇಗೂ ಇದ್ದೇ ಇದೆ, ಗ್ರೀಸ್ನಲ್ಲೂ ಕೂಡ ಇದೆ. ಈಗ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ನ ಬಳಿಕ ಅಮೆರಿಕ ಇರಾನ್ನ ಅಣುಬಾಂಬ್ ಮಾಡ್ತಾ ಇದ್ದಂತಹ ಜಾಗಗಳು ಜೊತೆಗೆ ನ್ಯೂಕ್ಲಿಯರ್ ಸೈಟ್ಗಳು ಇದನ್ನು ಧ್ವಂಸ ಮಾಡಿತ್ತು. ಇದಾದ ನಂತರ ಈಗ ಇರಾನ್ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. Southwest, coming from the direction of Al-Udeid. Windows are shaking. La ilaha illallah. La ilaha illallah. Probably Patriot. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.